ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಒಂದೇ ಟ್ರೆಕ್ಕಿಂಗ್ ಅಲ್ಲಿ 3 ವಿಭಿನ್ನ ಸ್ಥಳಗಳನ್ನು ಹೊಂದಿರುವ ಕರ್ನಾಟಕದ ಅದ್ಭುತ ಟ್ರೆಕ್ಕಿಂಗ್ಗಳಲ್ಲಿ ಒಂದಾದ ಬಂಡಾಜೆ ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಈ ಸಲ ನಾವು 2 ಡೇಸ್ ಟ್ರಿಪ್ ಪ್ಲಾನ್ ಮಾಡಿದ್ದೇವೆ. ಹೋಮ್ ಸ್ಟೇ, ಟ್ರಾವೆಲಿಂಗ್, ಫುಡ್, ಟ್ರೆಕ್ಕಿಂಗ್ ಟಿಕೆಟ್ಸ್ ಎಲ್ಲ ಸೇರಿಸಿ ಕಂಪ್ಲೀಟ್ ಬಜೆಟ್ 3800 ಆಗಿದೆ. ಈ ಬ್ಲಾಗ್ ಅಲ್ಲಿ ನಿಮ್ಗೆ ಸ್ವಲ್ಪ ತಮಾಷೆ ಜೊತೆಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನು ಕೊಡಬೇಕು ಅಂತ ಇದ್ದೇವೆ. ಶೋಭಾ ಅವರು ಸಿಕ್ಕಿದ್ದಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗೆ ಇತ್ತು ಅಂತ, ಅವ್ರದ್ದು ಅನುಭವ ಹೇಗೆ ಇತ್ತು ಅಂತ ಕೇಳೋಣ ಅಂತ ಇದ್ದೀವಿ. ಹೇಗೆ ಇತ್ತು? ತುಂಬಾ ಚೆನ್ನಾಗಿದೆ. ಇಲ್ಲಿ ಕಾಡು ಮಧ್ಯ ಈ ಹುಲ್ಲಿನ ನೆಲ. ಮಾತ್ರ ಎಷ್ಟು ಪ್ಲಾಸ್ಟಿಕ್ ಇದೆ ಅಂದ್ರೆ 100 ಜಾಸ್ತಿ ಪ್ಲಾಸ್ಟಿಕ್. ಹೆಲೋ ಗೈಸ್, ಈಗ ರಾತ್ರಿ 10 ಗಂಟೆ ಆಗಿದೆ. ಈಗ ನಾವು ಬೆಂಗಳೂರಿನ ಬೈಯಪ್ಪನಹಳ್ಳಿಯಿಂದ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೇವೆ. ನೋಡಬೇಕು, ಏನಾದರೂ ಡ್ಯಾನ್ಸ್, ಸಿಂಗಿಂಗ್ ಏನಾದರೂ ಇದ್ರೆ ಮಾಡಬೇಕು. ಈಗ ಈಗ ಬೆಳಿಗ್ಗೆ 6 ಗಂಟೆ ಆಗಿದೆ. ನಾವೀಗ ಕಳಸ ತಾಲೂಕಿನ ಹಿರೇಬೈಲ್ನಲ್ಲಿರುವ ಸಿರಿಮನೆ ಹೋಮ್ ಸ್ಟೇಗೆ ಬಂದು ರೀಚ್ ಆಗಿದ್ದೇವೆ. ಇಲ್ಲಿ ಇನ್ಕ್ಲೂಡಿಂಗ್ 2 ಟೈಮ್ಸ್ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಊಟ, ರಾತ್ರಿ ಊಟ, ಕ್ಯಾಂಪ್ ಫೈರ್ ಎಲ್ಲ ಸೇರಿಸಿ ಪರ್ ಪರ್ಸನ್ 1500 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಮಗೆ ನಾವು 12 ಮೆಂಬರ್ಸ್ ಇದ್ದಿದ್ದರಿಂದ ನಮಗೆ ಫುಲ್ ಹೋಮ್ ಸ್ಟೇನ ಬಿಟ್ಕೊಟ್ಟಿದ್ರು. ಇದು ಹೋಮ್ ಸ್ಟೇ ಮತ್ತು ಫುಲ್ ಕ್ರೇಜಿ ಆಗಿದೆ. ಇಲ್ಲಿ ನೋಡಿ, ಬ್ರೇಕ್ಫಾಸ್ಟಿಗೆ ನೀರ್ ದೋಸೆ, ಅವಲಕ್ಕಿ, ಚಿತ್ರಾನ್ನ ಇದೆ. ಊಟಕ್ಕೆ ಬಾಕ್ಸ್ ಕೊಟ್ಟಿದ್ದಾರೆ. ಒಬ್ಬರಿಗೆ ಒಂದೊಂದು ಬಾಕ್ಸ್ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೇಕು. ನಾವು ಹೋಗ್ತಿದ್ದೀವಿ. 1 ಕಿಲೋಮೀಟರ್ TTಯಲ್ಲಿ ಹೋಗ್ಬೇಕು. ಮತ್ತೆ ಒಂದು ಪಿಕಪ್ ಇದೆ, ಅಲ್ಲಿಂದ ಪಿಕಪ್ ಅಲ್ಲಿ ಹೋಗ್ಬೇಕು. ಈಗ TTಯಲ್ಲಿ ಹೋಗ್ತಿದ್ದೀವಿ. ಎಲ್ರು ನೋಡಿ ಇಲ್ಲಿದ್ದಾರೆ. ನೋಡಿ, ನಮ್ಗೆ ಇಲ್ಲಿಂದ ರಾಣಿಜೇರಿ ಶಾಪ್ ಅಲ್ಲ, ಫುಲ್ ಬಂಡಾಜೆ ಬೇಸ್ಮೆಂಟ್ ತನಕ ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಹೋಗ್ಬೇಕು. ಈಗ ಟರ್ನ್ ಕ್ರೇಜಿ ಇದೆ. ಡ್ರಾಪ್ ಮತ್ತೆ ಪಿಕಪ್ ಸೇರಿಸಿ ಒಂದು ಗ್ರೂಪಿಗೆ 2000 ರುಪೀಸ್ ಚಾರ್ಜ್ ಮಾಡ್ತಾರೆ. ಹೇಗೆ ಮತ್ತೇನಿದೆ? ಗೋಳಿ ಬಜೆ, ಫೈನಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಫುಲ್ ಕ್ರೇಜಿ ಜೀಪ್ ರೈಡ್ ಮಾಡಿ 9 ಗಂಟೆಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆದ ರಾಣಿಜೇರಿ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ಇಲ್ಲಿ ಟಿಕೆಟ್ ಎಲ್ಲ ಮತ್ತೆ ID ಎಲ್ಲ ವೆರಿಫೈ ಮಾಡಿದ್ರು. ಟಿಕೆಟ್ಸ್ ಎಲ್ಲ ನೀವು ಅರಣ್ಯ ವಿಹಾರದಲ್ಲಿ ಬುಕ್ ಮಾಡಬೇಕಾಗುತ್ತೆ. 9 o'clock ಸಮಯ, 9 ಗಂಟೆ. ಎಲ್ಲರ ಮುಖ ತೋರಿಸ್ಬಿಟ್ಟು ಹೆಂಗಿದೆ ಇವರೆಲ್ಲ ಚಾಪರ್ ಆಗಿರ್ತಾರೆ. ಇವರೆಲ್ಲ who's going to carry the bolts and the locks? ಇದಕ್ಕೆ ಸಬ್ಟೈಟಲ್ಸ್ ಹಾಕಬೇಕು. ರಾಣಿಜೇರಿ ವ್ಯೂ ಪಾಯಿಂಟ್ ಇಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ನಮಗೆ ಬಲ್ಲರಾಯನ ದುರ್ಗ ಫೋರ್ಟ್ ಸಿಗುತ್ತೆ, ಒಂದು 3 ಕಿಲೋಮೀಟರ್ ಆದ ನಂತರ. ಹಲೋ ಗೈಸ್, ರಾಣಿಜೇರಿ ಆದ ನಂತರ ಈಗ ನಾವು ಮುಂದೆ ಬಂದಿದ್ದೀವಿ. ಇಲ್ಲೇ ನೋಡಿ, ಇಲ್ಲಿ ಬಳ್ಳಾಳರಾಯನ ದುರ್ಗ ಕೋಟೆ ಇದೆ. ಇದು ಹೊಯ್ಸಳ ಸಾಮ್ರಾಜ್ಯದ 1ನೇ ಬಳ್ಳಾಳರಾಯನ ಹೆಂಡತಿ ಕಟ್ಸಿದ್ದು. ಫಾರ್ ಕಾವಲು ತಂತ್ರದ ಇದಕ್ಕೆ, ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ಗೆ ಕಟ್ಸಿದ್ದು. ಇಲ್ಲಿ ನೋಡ್ಬೋದು, ಬಳ್ಳಾರಾಯನ ದುರ್ಗ ಫೋರ್ಟ್ ಇದೆ. ಇಲ್ಲಿ ಕ್ರೇಜಿ ವ್ಯೂ ಇದೆ. ನಾವು ಈಗ ಒಂದು ಸವಾಲು ಮಾಡಿದ್ದೇವೆ, ಎಲ್ಲರೂ ಶುದ್ಧ ಕನ್ನಡದಲ್ಲಿ ಮಾತಾಡಬೇಕು ಅಂತ. ಇದು ಆಕ್ಚುಲಿ ಚೆನ್ನಾಗಿದೆ. ಒಂದು ಇಂಗ್ಲಿಷ್, ಒಂದು ಆಂಗ್ಲ ಪದ ಯೂಸ್, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಒಂದು ಆಂಗ್ಲ ಪದ ಬಳಕೆ ಮಾಡಬಾರದು. ನಮ್ಗೆ ಇಲ್ಲಿ ಟ್ರೆಕ್ಕಿಂಗ್ ಅಲ್ಲ, ನಮ್ಗೆ ಇಲ್ಲಿ ಚಾರಣಕ್ಕೆ, ಬಂಡಾಜೆ ಚಾರಣಕ್ಕೆ ಬಂದಾಗ ಇಲ್ಲಿ ನಮ್ಗೆ ಯಾರು ಸಿಕ್ಕಿದ್ದಾರೆ? ಶೋಭಾ ಅವರು ಸಿಕ್ಕಿದ್ದಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗೆ ಇತ್ತು ಅಂತ, ಅವ್ರದ್ದು ಅನುಭವ ಹೇಗೆ ಇತ್ತು ಅಂತ ಕೇಳೋಣ ಅಂತ ಇದೀವಿ. ಹೇಗಿತ್ತು? ತುಂಬಾ ಚೆನ್ನಾಗಿದೆ ಇಲ್ಲಿ.
ಕಾಡ್ ಮಧ್ಯ ಈ ಹುಲ್ಲಿನ ನೆಲವನ್ನ ಹತ್ತುವಾಗ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲ ಏನಾದ್ರು ಅನುಭವ. Correct. ಮತ್ತೆ ಜೀವನದಲ್ಲಿ ಒಮ್ಮೆ ಆದ್ರೂ ಇಲ್ಲಿ ಬಂದು ನಿಮ್ಮ ಅನುಭವವನ್ನು ಪಡೆದುಕೊಳ್ಳಿ, ಆನಂದಿಸಿ. ನಿಮ್ಮ ಸುಸ್ತು ಹೇಗಿದೆ? ಸುಸ್ತು ಆಗಿದ್ಯಾ? ತುಂಬಾ ಸುಸ್ತೇನಾಗಲ್ಲ. ಅಲ್ಲಿ ಹತ್ತಾ ಇದ್ರೆ ಇಂಥವರಿಂದ ಎಲ್ಲ ನಮ್ಗೆ ಸ್ಫೂರ್ತಿ ಸಿಗುತ್ತೆ, ಹತ್ತಕ್ಕೆ ಆಸೆ ಆಗುತ್ತೆ ಹೋಗ್ಬೇಕು ಅಂತ, ಇನ್ನೊಂದ್ಸತಿ ಹೋಗ್ಬೇಕು ಅಂತ ಒಂದು ಉಲ್ಲಾಸ, ಹುರುಪು. ಇವರೊಂದಿಗೆ ಇವರದ ಸಂಗಡಿಗರು ಇದ್ದಾರೆ. ನಿಮ್ಮ ಹೆಸರು? ನಂದಿನಿ. ನಿಮ್ದು? ಮಧು. ನಿಮ್ಗೆ ಹೇಗೆ ಅನಿಸ್ತು? ಆಕ್ಚುಲಿ ಇವನಿಗೆ 2 ಲಕ್ಷ ಸಬ್ಸ್ಕ್ರೈಬರ್ಸ್. ಏನ್ ಹೇಳ್ತಾರೆ? ಸುಳ್ಳು ಹೇಳ್ತಿದ್ದಾನೆ. ಇಲ್ಲಿ ಮಹಾಪ್ರಭುಗಳೇ, ಇಲ್ಲಿ ಜಲಪಾತ ಇರಲು ಹೇಗೆ ಸಾಧ್ಯ? ಇಲ್ಲಿ ತುಂಬಾ ಬಿಸಿಲು ಕಾಣುತ್ತಿದೆ. ನನಗೆ ಜಲಪಾತ ಉಂಟದ್ದು ನನಗೆ ಸ್ವಲ್ಪ ಸಂದೇಹ ಆಗಿದೆ. ನಿಮಗೆ ಸ್ವಲ್ಪವಾದರೆ ನಮಗೆ ಇಲ್ಲಿ ತುಂಬಾ ಸಂದೇಹವಾಗಿದೆ. ಅನುಮಾನ ಬಹಳ ಜಾಸ್ತಿ ಕಾಣಿಸ್ತಾ ಇದೆ. ಉಜ್ವಲವಾಗಿ ಪ್ರಭಾತಿಗೊಳ್ಳುತ್ತಿದೆ. ಯಾವ ಕನ್ನಡನ ಇದು? ಈಗ ಉಂಟೆ ಥಟ್ ಅಂತ ಹೇಳಿ ನಿಮಗೆ 2 ಪುಸ್ತಕ. ಅದು ಏನೋ ಸಾಧನೆ ಮಾಡಿದೆ. ಟ್ರೈನಲ್ಲಿ 8 ಕಿಲೋಮೀಟರ್ಸ್ ನಡೆದಾದ ನಂತರ ನಾವೀಗ ಫಾಲ್ಸ್ ಹತ್ರ ಬಂದಿದ್ದೀವಿ. ಈಗ ಬಂಡಾಜೆ ಫಾಲ್ಸ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಮುಂದೆ, ಇದು ಬಂಡಾಜೆ ಫಾಲ್ಸ್. ಇಲ್ಲಿಂದ ಮುಂದೆ ಹೋಗ್ತಿದೆ, ಎಂಡಿಂಗ್ ಪಾಯಿಂಟ್ ಅಲ್ಲಿ ಇದೆ. ಕ್ರೇಜಿ ಇದೆ, ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಇದೆ, ಫ್ರಿಜ್ ನೀರಲ್ಲಿ ಇದ್ದಂಗಿದೆ. ಫುಲ್ ಐಸ್ ನೀರಿದೆ. ನಾವೆಲ್ಲ ಪಾರ್ಸಲ್ ತಂದಿದ್ವಿ, ಎಲ್ಲ ಪಲಾವ್ ಕೊಟ್ಟಿದ್ರು ನಮಗೆ ಹೋಮ್ ಸ್ಟೇ ಇಂದ. ಸೊ ನಾವು ಬಂಡಾಜೆ ಹತ್ರ ರೀಚ್ ಆಗಿದ್ದೀವಿ. ಈಗ ಪಲಾವ್ ತಿಂತಿದ್ದೀವಿ. ನಾವು 6 ಮಂದಿ ಮುಂದೆ ಬಂದಿದ್ವಿ, ಸೊ 6 ಪಲಾವ್ ಇತ್ತು. ಎಲ್ರು ಒಂದೊಂದು ತಗೋತಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಬಂದಾಗ ನಾವು ಬಂಡಾಜೆ ವಾಟರ್ ಫಾಲ್ಸ್ಗೆ ರೀಚ್ ಆದ್ವಿ. ಇಲ್ಲಿ ವ್ಯೂ ಅಂತೂ ಫುಲ್ ಕ್ರೇಜಿ ಆಗಿತ್ತು. ಮತ್ತು ಈಗ ನಾವು ಬರೋವಾಗ ತುಂಬ ಪ್ಲಾಸ್ಟಿಕ್ ಕಸ ಎಲ್ಲ ನೋಡಿದ್ವಿ, ಆದರೆ ಎತ್ಕೊಂಡು ಹೋಗಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇನ್ನು 2 ಗಂಟೆಗೆ ನಾವು ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ. ರಾಣಿಜೇರಿ ವ್ಯೂ ಪಾಯಿಂಟಲ್ಲಿ ಸನ್ಸೆಟ್ ಬೇರೆ ನೋಡ್ಲಿಕ್ಕೆ ಹೋಗೋದಿದೆ. ಮಾತ್ರ ಎಷ್ಟು ಪ್ಲಾಸ್ಟಿಕ್ ಇದೆ ಅಂದರೆ 100 ಜಾಸ್ತಿ ಪ್ಲಾಸ್ಟಿಕ್. ತೋರಿಸು ಮಾರೆ. 100ಗಳ ಹತ್ತಿರ ಬಂಡಾಜೆ ಹತ್ರ ಪ್ಲಾಸ್ಟಿಕ್ ಇಷ್ಟೊಂದು ಸಿಕ್ಕಿದೆ. ನೀವು ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತೀರಾ? ಕುಮಾರ ಪರ್ವತ ಥರ ಮಾಡಬೇಕು ಪ್ಲಾಸ್ಟಿಕ್ಕಿಗೆ ಎಲ್ಲ. ಇದೆಲ್ಲ ಏನು ಇಲ್ಲ, ಎಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಕ್ತಾರೆ. ನಮಗೊಂದು 100 ಮೇಲೆ ಪ್ಲಾಸ್ಟಿಕ್ ಸಿಕ್ಕಿದೆ. ಎಲ್ಲರದ್ದು ಕೈಯೆಲ್ಲ ಫುಲ್ ಆಗಿದೆ ನೋಡು. ಈಗ 5 ಗಂಟೆ ಆಗಿದೆ. ನಾವೀಗ ಸ್ಟಾರ್ಟಿಂಗ್ ಪಾಯಿಂಟ್ ಆದ ರಾಣಿಜೇರಿ ವ್ಯೂ ಪಾಯಿಂಟ್ ಹತ್ರ ಸನ್ಸೆಟ್ ನೋಡಲಿಕ್ಕೆ ಬಂದಿದ್ದೀವಿ. ಇದು ಫುಲ್ ಬೇಸ್ಮೆಂಟಲ್ಲೇ ಇದೆ. ನಾವು ತಂದಿರೋ ಕಸ ಎಲ್ಲ ಕಸದ ಬುಟ್ಟಿಗೆ ಹಾಕಿ ಈಗ ರಾಣಿಜೇರಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇದಕ್ಕೆ ರಾಣಿಜೇರಿ ಅಂತ ಹೆಸರು ಹೇಗೆ ಬಂದಿದ್ದಂದರೆ, ಮುಂಚೆ ರಾಣಿ ಪದ್ಮಿನಿ ದೇವಿ ಅಂತ ಇದ್ರು. ಅವರು ಟಿಪ್ಪು ಸುಲ್ತಾನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದು ಹಾರಿದ್ರು. ಸೊ ಇದಕ್ಕೆ ರಾಣಿಜೇರಿ ವ್ಯೂ ಪಾಯಿಂಟ್ ಅಂತ ಹೆಸರು ಬಂದಿದೆ. ಇಲ್ಲಿ ನೋಡ್ಬೋದು ವ್ಯೂ ಹೇಗೆ ಫುಲ್ ಕ್ರೇಜಿ ಆಗಿದೆ ನೋಡಿ. ಇಲ್ಲಿಂದ ಬಂದು ಇಲ್ಲಿ ನೋಡಿ ಮ್ಯಾಗಿ ತಿಂತಾ ಇದ್ದೀವಿ. ಮ್ಯಾಗಿ ಪಾಸ್ತಾ, ಟೀ ಎಲ್ಲ. ಕ್ಯಾಶ್ ಕೇಳ್ತಾರೆ, ಕ್ಯಾಶ್ ಬೇಕು. ಇಲ್ಲಿ ಎಲ್ಲ ಸಿಗುತ್ತೆ, ಇಲ್ಲಿ ಕೌಂಟರ್ ಇದೆ, ಆದರೆ ಕ್ಯಾಶ್ ಅಷ್ಟೇ ಇದೆ. ಇವತ್ತು ಜಿ ಪೇ ಏನು ವರ್ಕ್ ಆಗ್ತಿಲ್ಲ ಅಂತೆ. ಮ್ಯಾಗಿಗೆ 40 ರೂಪಾಯಿ, 40 ರುಪೀಸ್. ನಾವು ಮಿತ್ರವಿಂದ ಇವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು 7 ಗಂಟೆಗೆ ಹೋಮ್ ಸ್ಟೇಗೆ ರೀಚ್ ಆಗಿದ್ವಿ. ಫುಲ್ ಸುಸ್ತಾಗಿತ್ತು, ಸೊ ವಿಡಿಯೋ ಎಲ್ಲ ಮಾಡಿರಲಿಲ್ಲ. ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ಈಗ ಫೈರ್ ಕ್ಯಾಂಪು ಹಾಕಿದ್ದಾರೆ. ಈಗ ನಾವು ಮಾಫಿಯಾ ಗೇಮ್ ಆಡಬೇಕಂತ ಇದ್ದೀವಿ. ಇದು ಫುಲ್ ಕ್ರೇಜಿ ಆಗಿದೆ ಗೇಮು. ಈ ವೆಜ್ ಏನೆಲ್ಲ ಇದೆ, ಏನಿದೆ ಹೇಳು ಮರೆ. ಅನ್ನ, ರಸಮ್ಮ, ಸಾಂಬಾರು, ಉಪ್ಪಿನಕಾಯಿ, ಪಲ್ಯ, ರೊಟ್ಟಿ. ಚೆನ್ನಾಗಿದೆ ಊಟ, ತುಂಬಾ ಚೆನ್ನಾಗಿದೆ. ಇಲ್ಲಿ ಬನ್ನಿ ಹೋಮ್ ಸ್ಟೇಗೆ. ರೊಟ್ಟಿ ಎಲ್ಲ ಇದೆ. ಹಲೋ ಗೈಸ್, ವೆಲ್ಕಮ್ ಟು ಡೇ 2 ಆಫ್ ಚಿಕ್ಕಮಗಳೂರು. ಈಗ ಎಲ್ಲರೂ ಎದ್ದಿದ್ದಾರೆ. ಎದ್ದು ಈಗ ಕಾಫಿ ಕುಡಿತಾ ಇದ್ದಾರೆ. ಈಗ 8:30 ಆಗಿದೆ. ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೇಕು. ಈಗ ಎಲ್ಲರೂ ರೆಡಿ ಆಗಿದ್ದಾರೆ. ನಾವೀಗ 9 ಗಂಟೆಗೆ ಈಗ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ನೀವು ಇಲ್ಲೇ ಬೇಕಿದ್ರೆ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ಎಳ್ನೀರು ವಾಟರ್ ಫಾಲ್ಸ್ ಟ್ರೈ ಮಾಡ್ಬೋದು. ಸೊ ಎಲ್ಲರೂ ಟ್ರೈ ಹೋಗಿದ್ರು ಆಲ್ರೆಡಿ. ಸೊ ನಾವು ಹೋಗ್ತಿಲ್ಲ. ಆದರೆ ನಾವು ಕಳಸ ಸಿಟಿಯಲ್ಲಿರುವ ಈ
ಕಳಸ ಟೆಂಪಲ್ಗೆ ಬಂದಿದ್ವಿ, ಕಳಸೇಶ್ವರ ಟೆಂಪಲ್ಗೆ. ಇದು ಫುಲ್ ಚೆನ್ನಾಗಿದೆ. ನಾವು ಹ್ಯಾಂಗಿಂಗ್ ಬ್ರಿಡ್ಜ್ಗೆಲ್ಲ ಹೋಗಿರ್ಲಿಲ್ಲ, ಸೊ ನಾವು 12 ಗಂಟೆ ಅಷ್ಟರಲ್ಲಿ ಈ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ರೀಚ್ ಆಗಿದ್ವಿ. 12ವರೆಗೆ ದರ್ಶನ ಮುಗಿಸಿ ಇಲ್ಲೇ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿದ್ವಿ. ಆ ನಂತರ ಹೋಗ್ತಾ ದಾರಿಯಲ್ಲಿ ಒಂದು ಸುಂದರವಾದ ಟೀ ಎಸ್ಟೇಟ್ ಸಿಕ್ಕಿತ್ತು. ಇದು ಕೆಳಗೂರ್ ಹತ್ರ ಒಂದು ದೊಡ್ಡದಾದ ಟೀ ಎಸ್ಟೇಟ್ ಇದೆ, ಅಲ್ಲಿಗೆ ಹೋದ್ವಿ. ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡೋಕ್ಕೆ ಒಂದು ಉತ್ತಮವಾದ ಪ್ಲೇಸ್ ಆಗಿತ್ತು ಇದು. ಇಲ್ಲಿ ತುಂಬಾ ಫೋಟೋ ಶೂಟ್ ಎಲ್ಲ ಮಾಡಿ ನಂತರ 9 ಶತಮಾನಗಳ ಹಿಂದೆ ಹೊಯ್ಸಳರು ಕಟ್ಟಿಸಿದ ಅದ್ಭುತವಾದ ವಾಸ್ತುಶಿಲ್ಪವನ್ನು ಹೊಂದಿರುವ ಹಳೆಬೀಡುಗೆ ಹೋದ್ವಿ. ಇಲ್ಲಿ ಪ್ರತಿಯೊಂದು ಕಲ್ಲು ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳ ಕಥೆಯನ್ನು ಸಾರುತ್ತಿತ್ತು. ಇದು ನೋಡಲು ತುಂಬಾ ಅದ್ಭುತವಾಗಿತ್ತು. ಇದು 6 ಗಂಟೆಗೆ ಕ್ಲೋಸ್ ಆಗುತ್ತದೆ. ನಂತರ ಅಲ್ಲಿಂದ ಮತ್ತೆ ಪಯಣ ಮುಂದುವರಿಸಿ 10 ಗಂಟೆ ಅಷ್ಟರಲ್ಲಿ ನಾವು ಬೆಂಗಳೂರು ತಲುಪಿದ್ವಿ.